ಇಡೀ ಏಷ್ಯಾಗೆ ನಂಬರ್ 1 ಆಯ್ತು. ಈಗ ಇದು ಸೆಕೆಂಡ್ ಅಲ್ಲಿ ಇದೆ. ಆದ್ರೂ ಇಲ್ಲಿ ಯಾವುದೇ ತರ ಸವಲತ್ತು ಇಲ್ಲ ಮೇಡಮ್. ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಏನ್ ಕೇಳ್ತಾರೆ ಗೊತ್ತಾ, ಅಧಿಕಾರಿಗಳು, ಉನ್ನತವಾದ ಅಧಿಕಾರಿಗಳು, ನೀವು ಒಬ್ಬರೇನಾ ಕಂಪ್ಲೇಂಟ್ ಮಾಡಕ ಏರಿಯಾದಲ್ಲಿ ಇರೋದು? ಫಸ್ಟ್ ಕೇಳದೆ ದುಡ್ಡು, ನೀವು 150 ರೂಪಾಯಿ ಪೇ ಮಾಡ್ತೀರಾ? ಹಾಗಾದ್ರೆ ಮೂಡೋದವ್ರು ಏನ್ ಮಾಡ್ತಾ ಇದಾರೆ? ನಮ್ಗೆ 2 ತರ ಬಕೆಟ್ ಕೊಡ್ತಾರೆ, ಒಂದು ಒಣ ಕಸ, ಒಂದು ಹಸಿ ಕಸ. ಇಲ್ಲ, ಇಲ್ಲಿ ಬಂದಿಲ್ಲ, ಈ ಏರಿಯಾಗೆ ಬಂದಿಲ್ಲ, ಈ ಏರಿಯಾಗೆ ಬಂದಿಲ್ಲ. ಬರ್ತಾರಲ್ಲ ಕಷ್ಟದವ್ರಿಗೆ ದಿನ ಬರ್ಬೇಕು ಅಂತ ಹೇಳಿದೀವಿ. ಆಮೇಲೆ ನಾವು ಬಂದು ಹಾಕೋರ್ಗು ಒಂದ್ ಸ್ವಲ್ಪ ಇರ್ಬೇಕು, ಒಂದ್ ಸೆಕೆಂಡ್ ವೇಟ್ ಮಾಡ್ಬೇಕು. ನಾವು ಮೇಲ್ಗಡೆಯಿಂದೆಲ್ಲ ಬರ್ಬೇಕಾಗುತ್ತೆ. ನೀನ್ ತಕ್ಷಣ ಹೊಟ್ಟೋದ್ರೆ ಹೇಗೆ ಅಂತ ಹೇಳಿದೀವಿ. ಅವ್ರಿಗೆ ಕಸ ಹಾಕ್ಸ್ಕೊಳ್ಳೋರು ಬರ್ತಾರಲ್ಲ ಮ್ಯಾಮ್, ಅವರು ವೀಕ್ಲಿ ಒನ್ಸ್ ಬರ್ತಾರೆ. ಮತ್ತೆ ಬೇರೆ ಕಡೆ ಇರೋರು ಬಂದು ಇಲ್ಲಿ ಕಸ ಹಾಕ್ಬಿಟ್ಟು ಹೋಗ್ತಾರೆ. ಕಸ ಎತ್ತವರು ವಾರದಲ್ಲಿ 3 ದಿವಸ ಸಿಗೋದೇ ಕಷ್ಟ. ಈಗ ಗ್ರೂಪೇಶ ಮಾಡ್ತಾರೆ, ಅವರೆಲ್ಲ ತಂದು ಇಲ್ಲೇ ಸುರಿತಾರೆ, ಎಲ್ಲಿ ಖಾಲಿ ಇರ್ತಾರೆ ಅಲ್ಲಿ ಸುರಿತಾರೆ. ನಮಸ್ಕಾರ ವೀಕ್ಷಕರೇ, ಪ್ರಜಾಧ್ವನಿಯ ಪ್ರಜಾ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರಾ. ಏನಿವತ್ತು ರಸ್ತೆ ಬದಿಯಲ್ಲಿ ನಿಂತು ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ನಾವು ಪತ್ರಿಕೋದ್ಯಮದಲ್ಲಿ ಎಷ್ಟೋ ವಿಷಯಗಳನ್ನು ನ್ಯೂಸ್ ಮಾಡ್ತೇವೆ, ಸದ್ದು ಮಾಡ್ತೀವಿ. ಕಾರಣ ಜನರಿಗೋಸ್ಕರ. ಜನರು ನಮ್ಮ ಸುದ್ದಿಗಳಿಂದ ಎಚ್ಚೆತ್ಕೊಳ್ಳಿ, ಜನರು ಮಾತ್ರ ಅಲ್ಲ ರಾಜಕಾರಣಿಗಳು ಕೂಡ ಎಚ್ಚೆತ್ಕೊಳ್ಳಿ ಅಂತ. ರಾಜಕಾರಣಿಗಳನ್ನು ಏನಕ್ಕೆ ಇಲ್ಲಿ ತರ್ತಾ ಇದ್ದೀನಿ? ಹೌದು, ಬಿಕಾಸ್ ನಾನು ನಿಂತಿರುವಂತಹ ಸ್ಥಳ ಆಗಿದೆ. ನಾನು ನಿಂತಿರುವಂತಹ ಸ್ಥಳ, ಈ ಬಡಾವಣೆ ಏಷ್ಯಾದಲ್ಲೇ ಪ್ರಥಮ ಬಡಾವಣೆ, ಅತಿ ದೊಡ್ಡ ಬಡಾವಣೆ ಅಂತ ಕರೆಸ್ಕೊಳ್ತಾ ಇರುವಂತಹ ಸ್ಥಳ ಬೇರೆ ಯಾವುದೂ ಅಲ್ಲ, ನಮ್ಮ ವಿಜಯನಗರ 4ನೇ ಹಂತ. ಕಸದ ರಾಶಿ ಕಂಡರೂ ಕೂಡ ಇಂತಹ ಒಂದು ಪ್ರಸಿದ್ಧ ಪಡೆದಂತಹ ಸ್ಥಳದಲ್ಲಿ ಏನಕ್ಕೆ ಯಾವುದೇ ಸಂಬಂಧಪಟ್ಟ ಅಧಿಕಾರಿಗಳು ತಲೆ ಹಾಕ್ತಾ ಇಲ್ಲ? ಹಲವಾರು ಕಾಲದಿಂದ, ಹಲವಾರು ತಿಂಗಳಿಂದ ಈ ಕಸದ ರಾಶಿಗಳು ಹೀಗೇ ಇದೆ. ಏನಕ್ಕೆ ಯಾರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ? ಕಸದ ರಾಶಿಯಿಂದ ಸಮಸ್ಯೆಗಳು ಒಂದಲ್ಲ ಎರಡಲ್ಲ, ಹಲವಾರು. ಇಂತಹ ಸ್ಥಳದಲ್ಲಿ ಏನಕ್ಕೆ ಜಾಗೃತಿ ಕಾರ್ಯಕ್ರಮಗಳು ನಡೀತಲ್ಲ ಕಸದ ವಿಷಯವಾಗಿ? ಎಲ್ಲ ತಿಳಿದಂತಹ ಜನರು ಇರುವಂಥದ್ದು ದೊಡ್ಡ ದೊಡ್ಡ ಮನೆಗಳು ಕೂಡ ಇಲ್ಲಿ ನಿಮ್ಗೆ ಕಾಣಸಿಗುತ್ತೆ. ಆದರೂ ಕೂಡ ಏನಕ್ಕೆ ಯಾರು ಕೂಡ ಅಧಿಕಾರಿಗಳಿಗೆ ಎಚ್ಚೆತ್ತುಕೊಳ್ಳುವಂತಹ ಕ್ರಮ ತಗೊಳ್ತಾ ಇಲ್ಲ? ಇದಕ್ಕೆ ಕಾರಣವನ್ನು ನಾವು ಕೂಡ ತಿಳಿಸ್ತೀವಿ ನಿಮಗೆ. ಹಾಗಾದರೆ ಬನ್ನಿ, ಈ ಸೂಕ್ತ ಸ್ಥಳಕ್ಕೆ ಕಸ ವಿಲೇವಾರಿ ಏನಕ್ಕೆ ಆಗ್ತಾಯಿಲ್ಲ ಅನ್ನುವಂಥದ್ದು ಕೂಡ ನಾವು ಸ್ಥಳೀಯರೊಂದಿಗೆ ಮಾತನಾಡಲಿಕ್ಕಿದೆ. ಎಷ್ಟು ವರ್ಷದಿಂದ ವಿಜಯನಗರದಲ್ಲಿದ್ದೀರಾ? 10 ವರ್ಷದಿಂದ ಇದ್ದೀವಿ. 10 ವರ್ಷದಿಂದ. ಮ್ಯಾಮ್, 10 ವರ್ಷ ಮುಂಚೆ ಅಂದ್ರೆ ನೀವು ಎಂಟ್ರಿ ಕೊಡುವಾಗ ವಿಜಯನಗರ ಹೇಗಿತ್ತು? ಅಂಡ್ ಈ ರಾಶಿ ಕಸ ಇವಾಗ ಆಗ್ತಾ ಇದೆಯಾ ಅಥವಾ ಮುಂಚಿಂದನೂ ಇತ್ತಾ? ಈಗ ಮೊದಲು ಮನೆಗಳಿರ್ಲಿಲ್ಲ ಮೇಡಮ್, ಆಗ ಇಷ್ಟು ಕಸಗಳು ಇರ್ತಿರ್ಲಿಲ್ಲ. ಈಗ ಏನಾಗಿದೆ ಅಂದ್ರೆ ಮನೆಗಳು ಜಾಸ್ತಿ ಆಗ್ತಿದೆ, ಹಾಗೇನೆ ಕಸದ ರಾಶಿ ಇವು ಮತ್ತೆ ನೀರಿನ ಪ್ರಾಬ್ಲಮ್ಮು ಇವೆಲ್ಲ ಜಾಸ್ತಿನೇ ಆಗ್ತಾ ಇದೆ ಹೊರತು ಯಾವುದು ಕಮ್ಮಿ ಆಗಿಲ್ಲ. ಅದ್ರಲ್ಲಿ ಹೇಳ್ಬೇಕು ಅಂದ್ರೆ ವಿಜಯನಗರ ಫಸ್ಟ್ ಸ್ಟೇಜು ಇಡೀ ಏಷ್ಯಾಗೆ ಈಗ ನಂಬರ್ 1 ಇಲ್ಲ, ಸೆಕೆಂಡ್ ಇದೆ ಈಗ. ಆದ್ರೂ ಇಲ್ಲಿ ಯಾವುದೇ ತರ ಸವಲತ್ತು ಇಲ್ಲ ಮೇಡಮ್. ನಾವು ಎಷ್ಟು ಬಾರಿ ಮೂಡಾದವ್ರು ಕಂಪ್ಲೇಂಟ್ ಮಾಡ್ತೀವಿ ಗೊತ್ತಾ? ಬಾತ್ರೂಮ್ ಡ್ರೈನೇಜ್ ಪ್ರಾಬ್ಲಮ್ ಇದೆ, ಹಿಂಗೆ ಕಸದ ಪ್ರಾಬ್ಲಮ್ ಇದೆ. ಕಸದ ಗಾಡಿ ಬರುತ್ತೆ, ಅವರು ದುಡ್ಡು ಕೇಳ್ತಾರೆ. ಓಕೆ, ಫಸ್ಟ್ ಕೇಳದೆ ದುಡ್ಡು, ನೀವು 150 ರೂಪಾಯಿ ಪೇ ಮಾಡ್ತೀರಾ? ಮಂತ್ಲಿ 150 ರೂಪಾಯಿ ಇಲ್ಲ, ಮಂತ್ಲಿ 150 ರೂಪಾಯಿ ನೀವು ನಮಗೆ ಪೇ ಮಾಡ್ತೀರಾ? ಆಮೇಲೆ ಮಧ್ಯದಲ್ಲಿ ಪಾಪ ಅವರು ಕಷ್ಟಪಡ್ತಾರೆ, ಕಸದವರು ಕಸ ತಗೊಂಡೋಗೋದು, ನಮ್ಮ ಒಂದು ಮನೇಲಿರೋ ಕಸ ಎಲ್ಲ ಅವ್ರು ತಗೊಂಡೋಗ್ತಾರೆ, ನಾವು ಕೊಡೋಣ. ಹಾಗಾದ್ರೆ ಮೂಡೋದವ್ರು ಏನ್ ಮಾಡ್ತಾ ಇದಾರೆ? ನಮ್ಗೆ 2 ತರ ಬಕೆಟ್ ಕೊಡ್ತಾರೆ, ಒಂದು ಒಣ ಕಸ, ಒಂದು ಹಸಿ ಕಸ. ಕೊಟ್ಟಿದಾರ ನಿಮ್ಗೆ? ಇಲ್ಲ, ಇಲ್ಲಿಗೆ ಬಂದಿಲ್ಲ, ಈ ಏರಿಯಾಗೆ ಬಂದಿಲ್ಲ. 3760 ಬೆಲ್ಟ್ಗೆ ಒಂದು ಏನು ಬಂದಿಲ್ಲ ಮೇಡಮ್. ಇಲ್ಲಿ ಯಾವುದೇ ತರ ಕಸದ್ದು ಬಕೆಟ್ಗಳಾಗ್ಲಿ ಇನ್ನೊಂದು ಆ ತರ ಬಕೆಟ್ ಎಲ್ಲ ಬಂದಿದ್ರೆ ಈ ತರ ಕಸ ಯಾಕೆ ಇರ್ತಿತ್ತು? ನಾನು ನನ್ನ ಏರಿಯಾದಿಂದ ನಾನು ಕಂಪ್ಲೇಂಟ್ ಮಾಡ್ತೀನಿ. ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಏನ್ ಕೇಳ್ತಾರೆ ಗೊತ್ತಾ? ಅಧಿಕಾರಿಗಳು, ಉನ್ನತವಾದ ಅಧಿಕಾರಿಗಳು, ನೀವು ಒಬ್ಬರೇನಾ ಕಂಪ್ಲೇಂಟ್ ಮಾಡಕ ಏರಿಯಾದಲ್ಲಿ ಇರೋದು? ಸರ್ ಹೇಳಿ, ಕಸದ ರಾಶಿ ಬಗ್ಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ಈಗ ಮನೆ ನೀವು ಡೆಮಾಲಿಸಿಸ್ ಮಾಡಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಪರ್ಮಿಷನ್ ತಗೊಳ್ಳೋದೆ ಡೈರೆಕ್ಟಾಗಿ ಏಕಾಏಕಿಯಾಗಿ ಅವರೇ ಡೆಮಾಲಿಷ್ ಮಾಡ್ತಾರೆ, ಇಷ್ಟ ಬಂದಂಗೆ ಹೊಡೆದಾಕ್ತಾರೆ. ಹೊಸ ಮನೆಗಳೇ ಮೇಡಮ್, ಹೊಸ ಮನೆಗೆ ಆಲ್ಟ್ರ್ ಮಾಡ್ತಾರೆ. ಅದು ಆಲ್ಟ್ರ್ ಮಾಡಿ ಅವರವರೇ ಡಿಸಿಷನ್ ತಗೊಂಡು ಎಲ್ಲಿ ಬೇಕಲ್ಲಿ ಸುರಿತಾರೆ. ಒಂದು ಮತ್ತೆ ಕಸ ಎತ್ತವರು ವಾರದಲ್ಲಿ 3 ದಿವಸ ಸಿಗೋದೇ ಕಷ್ಟ. ಅಪ್ಲಿಕೇಶನ್ ಕೊಟ್ಟಿದ ತಕ್ಷಣ ರೆಸ್ಪಾನ್ಸ್ ಹೇಗಿರುತ್ತೆ? ರೆಸ್ಪಾನ್ಸ್ ಅಂದ್ರೆ ನಾವು ಕಾಯ್ಬೇಕು, ಅವನ್ನ ವೆಯ್ಟ್ ಮಾಡಬೇಕು. ಮತ್ತೆ ಅದೊಂದಾಗೈತೆ. ಮತ್ತೆ ಇನ್ನೊಂದಂದ್ರೆ ಇಲ್ಲಿ ಬಾರು, ಹೋಟೆಲು ಹೆಚ್ಚಾಗಿ ಫಂಕ್ಷನ್ಗಳು ಮಾಡ್ತಾರಲ್ಲ, ಕಸನ ಅವರು ಎಲ್ಲಿ ಖಾಲಿ ಜಾಗ ಐತದ ಮನೆಯವರೇ. ಎಕ್ಸಾಂಪಲ್, ಈಗ ಗ್ರೂಪೇಶ ಮಾಡ್ತಾರೆ, ಅವರೆಲ್ಲ ತಂದು ಇಲ್ಲೇ ಸುರಿತಾರೆ, ಎಲ್ಲಿ ಖಾಲಿ ಇರ್ತಾರೆ ಅಲ್ಲಿ ಸುರಿತಾರೆ. ಅದಕ್ಕೆ ಒಂದು ಪ್ರತ್ಯೇಕವಾಗಿ ಈಗ ಇವತ್ತು ಗ್ರೂಪೇಶ ನಡೆದೈತೆ, ನಾಳೆ ಅವ್ರ ಕಸನ ಎಲ್ಲಿ ಡಂಪ್ ಮಾಡ್ತಾರೆ ಅನ್ನೋದು ಗಮನಿಸೋಕ್ಕೆ ಒಬ್ಬ ಅಧಿಕಾರಿಗಳು ನೇಮಿಸ್ಬೇಕು.
ಮಾಡಬೇಕು. ಈಗ ಅವ್ನು ಗ್ರೂಪೇಶ್ ಆದ ತಕ್ಷಣ ಸರಿ ಯಾವ ಮೂಲೆಯಲ್ಲಿ ಸಿಗ್ತದೋ ಅಲ್ಲಿ ಡಂಪ್ ಮಾಡ್ತಾರೆ. ಇವಾಗ ನಮ್ಮ ಜೊತೆ ಮಾತಾಡಲಿಕ್ಕೆ ಸ್ಟೂಡೆಂಟ್ಸ್ ಕೂಡ ಇದ್ದಾರೆ. ಬನ್ನಿ ಆಸ್ ಅ ಸ್ಟೂಡೆಂಟ್ಸ್ ಆಗಿ ತಮ್ಮ ಕರ್ತವ್ಯವನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಕೇಳ್ಕೊಳ್ಳೋಣ. ಹೇಳಿಮ್ಮ, ನಿಮ್ಮ ಹೆಸರು? ಸಿಂಚನ. ಏನು ಓದ್ತಾ ಇದ್ದೀರಾ? 10th ಸ್ಟ್ಯಾಂಡರ್ಡ್. ಓಕೆ. ಈಗ ನಿಮ್ಮ ಮನೆ ಅಕ್ಕಪಕ್ಕನೇ ಇಷ್ಟೊಂದು ಕಸದ ರಾಶಿ ಕಾಣ್ತಾ ಇದೆ, ಇದ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಮ್ಯಾಮ್, ಇಲ್ಲಿ ಕಸಗಳು ಏನಂತಂದರೆ ಬಂದು ಈ ಕಸ ಹಾಕ್ಸ್ಕೊಳ್ಳೋರು ಬರ್ತಾರಲ್ಲ ಮ್ಯಾಮ್, ಅವರು ವೀಕ್ಲಿ ಒನ್ಸ್ ಬರ್ತಾರೆ. ಬಂದು ವೆಯ್ಟ್ ಮಾಡೋದು ಇಲ್ಲ, ಸುಮ್ಮನೆ ಬಂದು ವಿಷಲ್ ಹೊಡಿತಾರೆ, ಒಂದು 2 minutes ಇರ್ತಾರೆ, ಆಮೇಲೆ ಮೂವ್ ಆಗಿ ಅವ್ರ ಪಾಡ್ಗೆ ಅವ್ರು ಹೋಗ್ತಾ ಇರ್ತಾರೆ. ಕಸ ಹಾಕಿ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ, ಕಂಪ್ಲೇಂಟ್ ಮಾಡ್ತಾ ಇರ್ತೀವಿ, ಡೈಲಿ ಬರಬೇಕು ಈ ಥರ ಎಲ್ಲ ಮಾಡಬೇಕು ಅಂದರೆ. ಬಟ್ ಅವ್ರು ಏನು ಅಷ್ಟು ಕೇರ್ ಮಾಡಲ್ಲ. ನೀವು ಏನಾದ್ರು ಹೇಳಿದ್ರೆ ಅವ್ರಿಗೆ ಏನಕ್ಕೆ ಈ ಥರ ಮಾಡ್ತೀರಾ, ಏನಕ್ಕೆ ರೆಗ್ಯುಲರ್ ಆಗಿ ಬರಬೇಕು ಅಂತ ಹೇಳಿದ್ರೆ ನಮಗೆ ಏನಪ್ಪ ಅಲ್ಲಿ ವ್ಯಾನ್ಗಳನ್ನ ಬಿಡಲ್ಲ, ಜೊತೆಗೆ ನಮಗೆ ಸ್ಯಾಲ್ರಿ ಕರೆಕ್ಟಾಗಿ ಕೊಡಲ್ಲ, ಅದು ಇದು ಅಂತ ಸುಮ್ಮನೆ ಏನೇನಾದರೂ ಮಾತಾಡ್ತಾರೆ. ಸೊ ನಾವು ಏನೂ ಮಾತಾಡಲ್ಲ, ಸುಮ್ಮನೆ ಆಗ್ತೀವಿ. ಮತ್ತು ಬೇರೆ ಕಡೆ ಇರೋರು ಬಂದು ಇಲ್ಲಿ ಕಸ ಹಾಕ್ಬಿಟ್ಟು ಹೋಗ್ತಾರೆ. ಓಕೆ. ಬೇರೆ ಕಡೆಯವರು ಅಂದರೆ ಯಾರು ಇರ್ಬೋದು? ಅಂದರೆ ಬೇರೆ ಅಕ್ಕಪಕ್ಕ ಏರಿಯಾದವರು. ಅಕ್ಕಪಕ್ಕ ಏರಿಯಾದವರು. ಒಟ್ಟಿನಲ್ಲಿ ವೆಹಿಕಲ್ ನಿಮಗೆ ರೆಗ್ಯುಲರ್ ಆಗಿ ಬರ್ತಾ ಇಲ್ಲ, ಇನ್ ಟೈಮ್ಗೂ ಬರ್ತಾ ಇಲ್ಲ. ಅಂದರೆ ಯಾವಾಗ ಪಕ್ಕಾ ಟೈಮಿಂಗ್ಸ್ ಇರಲ್ಲ, ಅವ್ರಿಗೆ ಇಷ್ಟ ಬಂದಾಗ ಬರ್ತಾರೆ, ಅವ್ರು ಇಷ್ಟ ಬಂದಾಗ ಹೋಗ್ತಾರೆ. ಆ್ಯಂಡ್ ಅವ್ರು ಬರುವಾಗ ವಿಜುವಲ್ ಮಾತ್ರ ಹೊಡಿತಾರೆ. ಇದುವರೆಗೆ ಕಂಪ್ಲೇಂಟ್ ರೈಸ್ ಮಾಡಿದ್ದಾರೆ ಮ್ಯಾಮ್ ಯಾರ ಮೇಲಾದರೂ? ನಾವು ಕಂಪ್ಲೇಂಟ್ ಮಾಡಕ್ ಹೋಗಿಲ್ಲ, ಬಟ್ ಬರ್ತಾರಲ್ಲ ಕಸ್ತವ್ರಿಗೆ ದಿನ ಬರಬೇಕು ಅಂತ ಹೇಳಿದೀವಿ. ಆಮೇಲೆ ನಾವು ಬಂದು ಹಾಕೋರ್ಗೊಂದು ಸ್ವಲ್ಪ ಇರಬೇಕು, ಒಂದು ಸೆಕೆಂಡ್ ವೆಯ್ಟ್ ಮಾಡಬೇಕು, ನಾವು ಮೇಲ್ಗಡೆಯಿಂದೆಲ್ಲ ಬರಬೇಕಾಗುತ್ತೆ, ನೀನು ತಕ್ಷಣ ಹಿಂಗೆ ಹೊಟ್ಟೋದ್ರೆ ಹೇಗೆ ಅಂತ ಹೇಳಿದೀವಿ ಅವ್ರಿಗೆ. ಏನಾದರೂ ದುಡ್ಡು ಕಲೆಕ್ಟ್ ಮಾಡ್ತಿದಾರೆ ಕಸದ್ದು ತೆರಿಗೆ ಏನಾದರೂ? ಕೊಡಿ, ಹಬ್ಬಕ್ಕೆ ಕೊಡಿ, ವಿಶೇಷ ದಿನದಲ್ಲೆಲ್ಲ ಕೊಡಿ ಅಂತ ಅಂತಾರೆ. ಎಷ್ಟು ರೂಪಾಯಿನ ಕೊಡ್ತೀರಾ ನಾರ್ಮಲಿ? ಒಂದು 50 ರೂಪಾಯಿ ಕೊಡ್ತೀವಿ. ಕೊಡ್ತೀರಾ? ಮಂತ್ಲಿಂದ ಏನು ಕಸ ಏನು ಆ ಥರ ಏನಿಲ್ಲ, ನಿಮ್ಮ ಸಂತೋಷ ಕೊಡಿ ಅಂತ ಕೇಳ್ತಾರೆ ಬಾಯ್ಬಿಟ್ಟು. ಇತ್ತೀಚೆಗೆ ಎಲ್ಲೆಡೆ ಕೂಡ ಎಲ್ಲರ ಬಾಯಲ್ಲಿ ಒಂದೇ ಬರ್ತಿರುವಂಥದ್ದು, ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ಮಾಡಿ 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 ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ಎಲ್ಲಿ ಮಾಡ್ತಿದ್ದಾರಪ್ಪ, ಯಾರು ಮಾಡ್ತಾ ಇದ್ದಾರೆ? ಪ್ಲಾಸ್ಟಿಕ್ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು, ನಮ್ಮ ಸ್ಥಳೀಯ ಮೈಸೂರು ಸಾಂಸ್ಕೃತಿಕ ನಗರಿ ನಂಬರ್ 1 ಸ್ವಚ್ಛತೆಯಲ್ಲಿ ಇರಬೇಕು ಅನ್ನೋರು ಅಧಿಕಾರಿಗಳೇ ಎಲ್ಲಿದ್ದೀರಾ? ನೋಡಿ ಬನ್ನಿ, 1 ನಿಮಿಷ ಇಲ್ಲಿ ಬನ್ನಿ, ವಿಜಯನಗರ 4ನೇ ಹಂತಕ್ಕೆ ಬನ್ನಿ. ನಿಮ್ಮ ಪ್ಲಾಸ್ಟಿಕ್ ಮುಕ್ತ ರಾಜ್ಯ ಕನಸು ಈಡೇರ್ತಿದ್ಯಾ ನೋಡ್ಬೋದು ನೀವೇ. ಒಂದೇ ಒಂದು ರಾಶಿಯಲ್ಲಿ ಇಷ್ಟೊಂದು ಪ್ಲಾಸ್ಟಿಕ್ ಇರುವಾಗ ಇನ್ನು ಬೇರೆ ಕಡೆ ರಾಜ್ಯ ಅಲ್ಲಿ ಇಲ್ಲಿ ಎಷ್ಟು ಪ್ಲಾಸ್ಟಿಕ್ಕನ್ನು ನೀವು ಕಾಣ್ಬೋದು. ಹಾಗಾದರೆ ಇದನ್ನು ಪರಿಹರಿಸಲಿಕ್ಕೆ ಉಪಾಯ ಕೊಡೋರಾದರೂ ಯಾರು? ನೀವು ನೋಡ್ತಾ ಇದ್ದೀರಾ ನನ್ನ ಲೆಫ್ಟ್ ಸೈಡ್ನಲ್ಲಿ ಕಾಣ್ತಿರುವಂಥದ್ದು ಕನ್ಸ್ಟ್ರಕ್ಷನ್ ಮನೆಯನ್ನು ಏನು ಹೊಡೆದಾಕಿ ಅಥವಾ ಹಳೆ ಮನೆಗಳನ್ನು ಏನು ಹೊಡೆದಾಕಿ ಆಗ್ತಾರಂತಹ ಕನ್ಸ್ಟ್ರಕ್ಷನ್ ವರ್ಕ್ನ ಕಸ ಇದು. ಆ್ಯಂಡ್ ಇಲ್ಲಿ ಬಂದು ನೋಡಿದ್ರೆ ಹಿಂಗೆ ನಾನು ಕಂಟಿನ್ಯೂ ಆಗ್ತಾ ಹೇಳ್ತಾ ಇರ್ತೀನಿ, ಮನೆಯಲ್ಲಿ ಕೂಡ ಯೂಸ್ ಮಾಡುವಂತಹ ಹಸಿ ಕಸ ಒಣ ಕಸ ಅನ್ನೋದು ಅರಿವೇ ಇಲ್ಲದೆ ಜನರು ತಂದಾಕ್ತಿರುವಂತಹ ಕಸಗಳಿದು, ಮನೆಯ ತ್ಯಾಜ್ಯ. ಇಲ್ಲಿ ನೋಡ್ಬೋದು, ನನಗೂ ಕೂಡ ನಿಲ್ಲಿಕ್ಕೆ ಆಗ್ತಿಲ್ಲ, ಅಷ್ಟೊಂದು ಸ್ಮೆಲ್ ಇದೆ. ಆ್ಯಂಡ್ ಇಲ್ಲಿ ನಿಯರ್ ಬೈ ಚಿಕನ್ ಅಂಗಡಿಗಳು ಏನಿದೆ ಅಲ್ಲೂ ಕೂಡ ಏನು ತ್ಯಾಜ್ಯ ಬರುತ್ತೆ ಅದನ್ನೂ ಕೂಡ ಸಾರ್ವಜನಿಕರು ಓಡಾಡುವಂತಹ ಸ್ಥಳದಲ್ಲಿ ತಂದು ಹಾಕ್ತಾ ಇದ್ದಾರೆ. ಒಂದು ಸ್ವಲ್ಪನೂ ಕೂಡ ಮುಂದೆ ಏನಾಗ್ಬೋದು, ಇದರಿಂದ ಹಸುಗಳು ಬರುತ್ತೆ, ಅವುಗಳು ಕೂಡ ಕನ್ಸ್ಯೂಮ್ ಮಾಡುತ್ತೆ, ಎಷ್ಟು ಎಫೆಕ್ಟ್ ಆಗುತ್ತೆ ಪ್ಲಾಸ್ಟಿಕ್, ಅದನ್ನು ಕೂಡ ಯಾರು ಯೋಚನೆ ಮಾಡಿದೆ. ಚಿಕನ್ ಅಂಗಡಿಗಳು ಸಮೇತ ವೇಸ್ಟ್ಗಳನ್ನು ತಂದಿಲ್ಲ ಆಗ್ತಾ ಇದ್ದಾವೆ. ಹಾಗಾದ್ರೆ ಇವ್ರುಗಳಿಗೆ ಹೇಳೋರು ಕೇಳೋರು ಯಾರು ಇಲ್ಲ ಅನ್ಕೊಂಡ್ರ? ನಾವಿದ್ದೀವಿ. ಇದಕ್ಕೇನು ಬೇಕು ಸೂಕ್ತ ಕ್ರಮ ಜರುಗಿಸ್ತೀವಿ.